ರೇಸ್ ಕೋರ್ಸ್ ಜಂಕ್ಷನ್ ಬಳಿ ಪಾರಿವಾಳಗಳಿಗೆ ಕಾಳು ಹಾಕಬಾರದಂತೆ. ಒಂದು ವೇಳೆ ರೂಲ್ಸ್ ಬ್ರೇಕ್ ಮಾಡಿದ್ರೆ 200 ರೂಪಾಯಿ ದಂಡ ಕಟ್ಟಬೇಕಂತೆ. ಇಂಥದ್ದೊಂದು ಬೋರ್ಡ್ ಈಗ ಸಖತ್ ಚರ್ಚೆ ಆಗ್ತಾ ಇದೆ. ಬೆಂಗಳೂರಿನ ರೇಸ್ ಕೋರ್ಸ್ ಜಂಕ್ಷನ್ ಈಗ ಪಾರಿವಾಳ ಕುರಿತು ಚರ್ಚೆಯ ಸೆಂಟರ್ ಪಾಯಿಂಟ್ ಆಗಿದೆ. ಹೌದು, ರೇಸ್ ಕೋರ್ಸ್ ಜಂಕ್ಷನ್ ಪಾರಿವಾಳಗಳಿಗೆ ಹಾಟ್ಸ್ಪಾಟ್. ನಿತ್ಯ 2000 ಪಾರಿವಾಳಗಳು ಇಲ್ಲಿ ಬಂದು ಆಹಾರವನ್ನ ಸೇವಿಸುತ್ತವೆ. ಆದ್ರೀಗ ಇಲ್ಲಿ ಆಹಾರವನ್ನ ಹಾಕಿದ್ರೆ 200 ರೂಪಾಯಿ ದಂಡ ಎಂದು ಬೋರ್ಡ್ ಹಾಕಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಇದುವೇ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ರೇಸ್ ಕೋರ್ಸ್ ಜಂಕ್ಷನ್ ಇದೀಗ ಸಾರ್ವಜನಿಕರು ಮತ್ತು ಕಾರ್ಮಿಕರ ನಡುವೆ ವಾಗ್ವಾದ ತಿಕ್ಕಾಟ ನಡೆದಿದೆ. ನಾವು ಪ್ರೆಸೆಂಟ್ ಈಗ ರೇಸ್ ಕೋರ್ಸ್ ಜಂಕ್ಷನ್ ಇದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು. ಯಾಕಂದರೆ ಈ ಹಿಂದೆ ಇಲ್ಲಿ ಸುಮಾರು ಒಂದು 2000ಕ್ಕೂ ಅಧಿಕ ಪಾರಿವಾಳ ಈ ಒಂದು ಪ್ಲೇಸಲ್ಲಿ ಸಾಕಷ್ಟು ಸಾರ್ವಜನಿಕರು ಮತ್ತು ಪರಿಸರ ತಜ್ಞರು, ಪರಿಸರವಾದಿಗಳು ಇಲ್ಲಿ ಅದಕ್ಕೆ ಬೇಕಾದ ಆಹಾರ ನೀರು ಹಾಕ್ತಾ ಇದ್ರು. ಈ ಪಾರಿವಾಳಗಳಿಗೆ ಆಹಾರವನ್ನು ಹಾಕಬೇಡಿ, ಹಾಕಿದ್ದಲ್ಲಿ 200 ರೂಪಾಯಿಗಳನ್ನು ದಂಡ ವಿಧಿಸಲಾಗುವುದು ಎಂದು ಬೋರ್ಡ್ ಮುಖಾಂತರ ಇದೀಗ ಸಾರ್ವಜನಿಕರಿಗೆ ಈ ಒಂದು ಬೋರ್ಡ್ ಆಕ್ರೋಶ ಕಾರಣವಾಗಿದೆ. ಖಾಸಗಿ ಗುತ್ತಿಗೆದಾರರು ಹಾಕಿರೋ ದಂಡದ ಬೋರ್ಡ್ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸದ್ಯ ಇದೇ ರೇಸ್ ಕೋರ್ಸ್ ಜಂಕ್ಷನ್ನಲ್ಲಿ ಕಾಮಗಾರಿ ಕೂಡ ನಡೀತಾ ಇದೆ. ಹೀಗಾಗಿ ಪಾರಿವಾಳಗಳು ಕಬ್ಬಿಣದ ಕಂಬಗಳು, ಕಾಂಕ್ರೀಟ್ ಆಸನದ ಮೇಲೆ ಗಲೀಜು ಮಾಡುತ್ತಿತ್ತಂತೆ. ಹೀಗಾಗಿ ಗುತ್ತಿಗೆದಾರರು ಸ್ವಯಂ ಪ್ರೇರಿತವಾಗಿ ಇಲ್ಲಿ ಆಹಾರವನ್ನ ಹಾಕಿದ್ರೆ 200 ರೂಪಾಯಿ ದಂಡ ಬೋರ್ಡ್ ಹಾಕಿದ್ದಾರೆ. ಆದರೆ ಇಲ್ಲಿ ನಿತ್ಯ ಸಾಕಷ್ಟು ಸಾರ್ವಜನಿಕರು ಸುಮಾರು ವರ್ಷಗಳಿಂದ ಆಹಾರ ನೀರು ನೀಡುತ್ತಿದ್ದಾರೆ. ಇದೀಗ ಪಾರಿವಾಳಗಳಿಗೆ ಊಟವನ್ನ ಹಾಕಿದ್ರೆ 200 ರೂಪಾಯಿ ದಂಡ ಬೋರ್ಡ್ ಹಾಕಿದ್ದು ಸರಿಯಲ್ಲ ಎಂದು ಬಿಬಿಎಂಪಿ ವಿರುದ್ಧ ಕಿಡಿಕಾರ್ತಿದ್ದಾರೆ. ಈ ಅಧಿಕಾರಿಗಳ ವಿವೇಚನೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಪಾಪ ಪ್ರಾಣಿಗಳಿಗೆ ಅಲ್ಲರಿ, ಅಲ್ಲಿ ಯಾರೋ ದಾನಿಗಳು ಬಂದು ಆಹಾರ ಹಾಕ್ಬಿಟ್ಟು ಹೋಗ್ತಾರೆ, ಪಾರಿವಾಳಗಳು ಹೋಗ್ತವೆ. ಅಂಥದನ್ನ ನಿರ್ಬಂಧನ ಏರಿ 200 ರೂಪಾಯಿ ದಂಡ ಹಾಕ್ತೀವಿ ಅಂದರೆ ಏನು ಅರ್ಥ ಪಡ್ಬೇಡ್ರಿ? ಏನು BBMP ಕಮಿಷನರ್ಗೆ ತಲೆ ಐತೋ ಇಲ್ವೋ, ಇಲ್ಲ BBMP ಅಧಿಕಾರಿಗಳಿಗೆ ತಲೆ ಐತೋ ಇಲ್ವೋ, ದೇವರೊಬ್ಬನಿಗೆ ಗೊತ್ತು. ಒಟ್ನಲ್ಲಿ ಬೇಸಿಗೆ ಸಮಯದಲ್ಲಿ ಆಹಾರ ಇಲ್ಲದೆ ಪಕ್ಷಿಗಳ ಸಂಕುಲಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ BBMP ಅಧಿಕಾರಿಗಳ ನಿಮ್ಮ ಬೋರ್ಡ್ ಬದಲಿಸಬೇಕೆಂದು ಆಗ್ರಹಿಸಿದ್ದಾರೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.